ನಂಜನಗೂಡಲ್ಲಿ ಹಿರೇಕಂಡ ನಗರದ ನನ್ನ ಸ್ನೇಹಿತ ಗುರು ಅಂತ ಮಗಳು ಪ್ರಥಮ PUC ಓದ್ತಾರೆ. ಹುಡುಗಿನ ಯಾರೋ ಒಬ್ಬ ರಘು ಅಂತ ಒಂದು ಹುಡುಗ ಸುಮಾರು ಒಂದು 4-7 ತಿಂಗಳಿಂದ ತುಂಬ ರೇಗಿಸ್ತಾ ಇದ್ದ, ನನ್ನ ಲವ್ ಮಾಡು, ನನ್ನ ಪ್ರೀತಿ ಮಾಡು ಅಂತ. ಅವರಪ್ಪ ಒಂದು 3 ತಿಂಗಳಿಂದ ಹೇಳಿದರು ಗುರು ಅಂತ, ಸ್ವಲ್ಪ ಹೇಳೋಣ ಸ್ವಲ್ಪ ಅವ್ರಿಗೆ ಹುಡುಗನಿಗೆ ಅಂತಂತ. ನಾನು ಹೇಳೋಣ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಪಾಪ ಹುಡುಗಿ ಈ ಥರ ಮಾಡ್ಕೊಬಿಟ್ಟಿದೆ. ದಯಮಾಡಿ ನಂಜನಗೂಡಲ್ಲಿ ಪೊಲೀಸವರು ಬೀಟು ಬರ್ತಾಯಿಲ್ಲ, ಮತ್ತು ನೈಟ್ ಬೀಟ್ ಇಲ್ಲ, ಮತ್ತು ಬೆಳಗ್ಗೆ ಕಾಲೇಜ್ ಹತ್ರ ಬೀಟ್ ಬರ್ತಿಲ್ಲ. ದಯಮಾಡಿ ಪೊಲೀಸ್ ಇಲಾಖೆ ಸ್ವಲ್ಪ ಎಚ್ಚೆತ್ಕೋಬೇಕು. ಈ ಹೆಣ್ಣುಮಕ್ಕಳು, ನಮಗೂ 2 ಹೆಣ್ಮಕ್ಳಿದೆ, ಹೆಣ್ಣುಮಕ್ಕಳು ಭಾಳ ಸುದೀರ್ಘವಾಗಿ ಈ ಥರ ಆಗ್ತಾಯಿದೆ. ದಯಮಾಡಿ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಈ ಹೆಣ್ಣುಮಕ್ಕಳ ಸಾವನ್ನ ತಪ್ಪಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ. ಮತ್ತು ಈಗಾಗಲೇ ಅವನು ರಘು ಯಾರೋ ಆದಿತ್ಯ ಅಂತ ದೇವ್ರ ಹುಡುಗ ಇದ್ದಾನೆ, ಅವನಿಗೆ ಕಾನೂನು ಪ್ರಕಾರ ಅವನಿಗೆ ಪೋಕ್ಸೋ ಕಾಯ್ದೆ ಅಡಿ ಅವನಿಗೆ ತಂದೆ ಹೆಸರು ಚಂದ್ರು ಅವ್ರ ಮಗ ಆದಿತ್ಯ ಅಂತ. ದಯಮಾಡಿ ಅವನಿಗೆ ಪೋಕ್ಸೋ ಕಾಯ್ದೆ ಅಡಿ ಅವನಿಗೆ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕು. ಮುಂದೆ ಈ ಥರ ಆಗದಂಗೆ ಪೊಲೀಸ್ ಇಲಾಖೆ ಎಚ್ಚೆತ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಪೊಲೀಸ್ ಎಚ್ಚೆತ್ಕೋಬೇಕು ಅಂತ ಹೇಳ್ತೀನಿ. ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಹೆಚ್ಚು ಬೀಟ್ ಮಾಡಬೇಕು. ಮತ್ತು ಹಿಂದೆ ಒಂದು 4-5 ವರ್ಷದ ಹಿಂದೆ ಪೊಲೀಸ್ ಇದ್ರು ರಾಜ್ಯ ಅಂತ, ಅವರು ಕಾಲೇಜ್ ಬಿಡುವಾಗ ಮತ್ತು ಕಾಲೇಜು ಪ್ರಾರಂಭ ಆಗುವಾಗ ಸ್ಕೂಲ್ ಮುಂದೆ ಬೀಟ್ ಮಾಡ್ತಾಯಿದ್ರು. ಈಗ ಯಾರೂ ಮಾಡ್ತಾಯಿಲ್ಲ. ದಯಮಾಡಿ ಹೆಣ್ಣುಮಕ್ಕಳನ್ನ ರಕ್ಷಣೆ ಕೊಡಬೇಕು. ಪೊಲೀಸ್ ಇಲಾಖೆಯಲ್ಲಿ ನಿಷ್ಕ್ರಿಯವಾಗಿದೆ. ದಯಮಾಡಿ ಪೊಲೀಸ್ ಇಲಾಖೆ ಎಚ್ಚೆತ್ಕೋಬೇಕು. ಸಾರ್ವಜನಿಕರು ಹೆಣ್ಣುಮಕ್ಕಳು ಭಾಳ ಇದರಿಂದ ಸ್ಕೂಲ್ ಕಾಲೇಜ್ಗೆ ಬರ್ತಾಯಿದ್ದಾರೆ. ದಯಮಾಡಿ ಅದನ್ನು ಪೊಲೀಸ್ ಇಲಾಖೆ ಹೆಚ್ಚು ಅದನ್ನು ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳ್ತಾರೆ. ಹೆಂಗೆ ಅದು ನೇಣು ಹಾಕೊಂಡ್ರು ಒಬ್ಬ ಹುಡುಗಿಗೆ ಮಾನಸಿಕವಾದ ಹಿಂಸೆ, ದೈಹಿಕವಾದ ಹಿಂಸೆ. ಸುಮಾರು 7 ತಿಂಗಳಿಂದ ಅವರ ಹುಡುಗಿಯವರ ಅಕ್ಕನ ಕ್ಲಾಸ್ಮೇಟ್ ಅಂತ ಅವನು ಪರಿಚಯ ಆಗಿ ಅವ್ರ ಅಕ್ಕನ ಮದುವೆಗೆ ಬಂದಿದ್ದ. ನಾನು ನೋಡಿದ್ದೀನಿ. ಅವ್ರ ಅಕ್ಕನ ಮದುವೆಗೆ ಬಂದು ಅದೇ ಪರಿಚಯ ಆಗಿ ಕ್ಲೋಸ್ ಆಗಿ ಮಾತಾಡ್ತಾ ಇದ್ರು. ಅದನ್ನ ಇವನು ಪ್ರೀತಿ ಅಂತ ತಿಳ್ಕೊಂಡು ಭಾಳ ಹಿಂಸೆ ಕೊಟ್ಟಿದ್ದಾನೆ. ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಟ್ಟು ಪಾಪ ಅವ್ರ ಅಪ್ಪ ಅಮ್ಮಂಗೂ ಹೇಳಿದ್ದಾರೆ. ಅವ್ರ ಅಪ್ಪರು ಸುಧಾ ಹುಡುಗನಿಗೆ ಫೋನ್ ಮಾಡಿ ದಯಮಾಡಿ ಹಿಂಗೆಲ್ಲ ಮಾಡಬೇಡಿ, ನಮ್ಮ ಹೆಣ್ಮಕ್ಳು ಈ ಥರ ಮಾಡಬೇಡಿ ಅಂತ ಹೇಳಿದ್ದಾರೆ. ಆದರೂ ಸುಧಾ ಅವನು ಕರುಣೆ ತೋರದೆ ಪಾಪ ಈ ಥರ ಚಿತ್ರಹಿಂಸೆ ಕೊಟ್ಟು ಈ ಹುಡುಗಿ ಕಾರಣ ಸಾವಿಗೆ ಅವನೇ ಕಾರಣ, ಆದಿತ್ಯ ಅನ್ನೋನೇ.